ನನ್ನ ಗರ್ಭಿಣಿ ಗೆಳತಿ ಕೇವಲ ನನಗೆ ನೋವುಂಟು ಮಾಡಲು ಅವಳ ಮತ್ತು ಅವಳ ಎಕ್ಸ್ ನ ವಿಡಿಯೋವನ್ನು ತೋರಿಸಿದಳು. ನಮ್ಮ ಅವಳಿ ಮಕ್ಕಳು ಹುಟ್ಟುವ ಮೊದಲೇ ನಾವು ನಮ್ಮ ಕೊನೆಯ ರಜೆಯ ಪ್ರವಾಸದಲ್ಲಿದ್ದೆವು. ನಮಗೆ ಜಗಳವಾಗುವವರೆಗೆ ಎಲ್ಲವೂ ಚೆನ್ನಾಗಿತ್ತು. ನಂತರ ಅವಳು ಕ್ರೂರಳಾದಳು. ನಿಜವಾಗಿಯೂ ತುಂಬಾ ಕ್ರೂರಳಾದಳು. ಅವಳು ಗರ್ಭಿಣಿ ಆಗದಿದ್ದರೆ ನನ್ನನ್ನು ಬಿಟ್ಟು ಹೋಗುತ್ತಿದ್ದೆ ಎಂದು ಹೇಳಿದಳು. ನಂತರ ಅವಳು ಊಹಿಸಲು ಸಾಧ್ಯವಿಲ್ಲದ ಕೆಲಸ ಮಾಡಿದಳು. ಅವಳು ತನ್ನ ಎಕ್ಸ್ ನನ್ನು ಎಷ್ಟು ಪ್ರೀತಿಸುತ್ತಿದ್ದಳು ಎಂದು ಹೇಳಿ, ಅವರಿಬ್ಬರ ವಿಡಿಯೋವನ್ನು ನನ್ನ ಕಣ್ಣ ಮುಂದೆ ತಂದಳು. ನಾನು ನಡುಗುತ್ತಿದ್ದೆ. ನನ್ನ ಹಿಂದಿನ ಎಲ್ಲಾ ಸಂಬಂಧಗಳಲ್ಲಿ ನಾನು ಮೋಸ ಹೋಗಿದ್ದೆ, ಹಾಗಾಗಿ ಇದು ನನ್ನನ್ನು ಸಂಪೂರ್ಣವಾಗಿ ಕುಗ್ಗಿಸಿತು. 1 ಗಂಟೆಯ ನಂತರ ಅವಳು ಕ್ಷಮೆಯಾಚಿಸಿದಳು. ಅದು ಕೇವಲ ಡಿಲೀಟ್ ಮಾಡಿದ ಫೋಲ್ಡರ್ನಲ್ಲಿದೆ ಎಂದು ಹೇಳಿದಳು. ನಾವು ಅದನ್ನು ಮರೆತು ಮುಂದೆ ಹೋಗಲು ಪ್ರಯತ್ನಿಸಿದೆವು. ನಾವು ಡಿನ್ನರ್ಗೆ ಹೋದೆವು. ಮಗುವಿನ ಪ್ರಾಮ್ಸ್ಗಳಿಗಾಗಿ ಶಾಪಿಂಗ್ ಮಾಡಿದೆವು. ಆದರೆ ಆ 3 ಸೆಕೆಂಡುಗಳ ವಿಡಿಯೋ ನನ್ನ ಕಣ್ಣ ಮುಂದೆ ಬರುತ್ತಲೇ ಇತ್ತು. ಅವಳು ನನ್ನನ್ನು ಮುಟ್ಟಲು ಪ್ರಯತ್ನಿಸಿದಾಗಲೆಲ್ಲಾ ಆ ಚಿತ್ರ ನನ್ನ ತಲೆಯಲ್ಲಿ ಮೂಡುತ್ತಿತ್ತು. ಸ್ನಾನ ಮಾಡುವಾಗ, ಹಲ್ಲುಜ್ಜುವಾಗ, ಹಾಸಿಗೆಯ ಮೇಲೆ ಮಲಗಿದ್ದಾಗ. ಎಲ್ಲದರಲ್ಲೂ. ನನಗೆ ಅಸಹ್ಯವಾಯಿತು. ಅವಳು ದುಬಾರಿ ಡಿನ್ನರ್ ಮತ್ತು ಸರ್ಪ್ರೈಸ್ ಗಿಫ್ಟ್ಗಳ ಮೂಲಕ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಆದರೆ ಅದು ಪ್ರೀತಿಯಂತೆ ಅನಿಸಲಿಲ್ಲ, ಕೇವಲ ತಪ್ಪಿತನದಂತೆ ಅನಿಸಿತು. ನಾನು ಅವಳನ್ನು ಪ್ರೀತಿಸುತ್ತೇನೆ ಮತ್ತು ನಮಗೆ ಅವಳಿ ಮಕ್ಕಳೂ ಆಗಲಿದ್ದಾರೆ, ಆದರೆ ಈ ಮಟ್ಟದ ಕ್ರೌರ್ತವನ್ನು ನಾನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಈಗ ಕೇವಲ ಕೋಪೇರೆಂಟಿಂಗ್ ಮಾತ್ರವೇ ಮುಂದಿರುವ ದಾರಿ ಎಂದು ನಾನು ಯೋಚಿಸುತ್ತಿದ್ದೇನೆ.